ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಹೋಪ್ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ. ಇವತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ದೊಡ್ಡ ಕುಕ್ಕರ್ ಇಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಅದಕ್ಕೆ ನಾನು ನೈಟೇ ನೆನೆಸಿಟ್ಟಿರುವಂಥ ಕಾಳನ್ನು ಸೇರಿಸ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಕೆಜಿಗೂ ಹೆಚ್ಚು ಕಾಳನ್ನು ನಾನು ನೆನೆಸಿದ್ದೆ. ಸೊ ಕಟ್ಟಿಂಗ್ ಹಾಕೋಕ್ಕೆ ಅಂತ ಹೇಳಿ 9 ಜನ ಆಳುಗಳು ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಾಂಬಾರನ್ನು ಮಾಡ್ತಿರೋವಂಥದ್ದು. ಇನ್ ಟೈಮ್ ನಾವು ಕಾಳು ಬೇಯಿಸ್ಕೋಬೇಕು ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನೈಟೇ ನೆನೆಸಿಟ್ಕೊಂಡ್ರೆ ಕಾಳು ಸಾರಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ, ಚೆನ್ನಾಗಿ ಬೇಯುತ್ತೆ ಕೂಡ. ಹಾಗೆಯೇ ಕಾಳು ಬೇಯೋಕ್ಕೆ ಒಂದು ಸೈಡ್ ಇಟ್ಬಿಟ್ಟು ನಾನು ಚೆನ್ನಾಗಿ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಬಿಟ್ಟು, ಒಂದು ಸ್ವಲ್ಪ ಖಾರದ ಪೌಡ್ರು ಎಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಹಾಗೆಯೇ ಟೀನು ಮಾಡಿಬಿಡೋಣ. ಸೊ ಟೀ ಮಾಡಿ ಕಳಿಸಿದ್ರೆ ಕುಡಿತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸೈಡು ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಕಿರಣ್ ಬಂದು ಟೀನ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಾನು ಮಾಡಿ ಪ್ಲಾಸ್ಟಿಕ್ಗೆ ಹಾಕಿಟ್ಬಿಟ್ರೆ ಅವರು ಯಾವಾಗ ಬೇಕೋ ಆವಾಗ ತೊಗೊಂಡೋಗಿ ಕೊಡ್ತಾರೆ ಅವ್ರಿಗೆ, ಆಳುಗಳಿಗೆ. ಸೊ ಅಷ್ಟರೊಳಗಡೆ ನನಗೆ ಸಾಂಬಾರ್ದೆಲ್ಲ ಕಾಳು ಬೆಂದಿರುತ್ತೆ. ಸಾಂಬಾರಿಗೆ ಏನೆಲ್ಲ ಮಸಾಲೆ ಬೇಕೋ ತೆಗ್ದಿರ್ತೀನಲ್ವ, ಅದೆಲ್ಲ ರುಬ್ಕೊಂಡು ಬಂದಿದ್ದೀನಿ. ಏನೇನು ಮಸಾಲೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಧನಿಯಾ ಪೌಡರು, ಚಕ್ಕೆ ಲವಂಗ ಪೌಡರು, ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲೇ ಹಾಕ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಮಸಾಲೆಗೇನು ಬಳಸಿಲ್ಲ. ಹಾಗೆಯೇ ಸಾಂಬಾರು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರಬೇಕು, ಕ್ವಾಂಟಿಟಿ ಜಾಸ್ತಿ ಬರಬೇಕು ಅಂತ ಅಂದರೆ ಬೆಂದಿರೋ ಕಾಳನ್ನು ಸ್ವಲ್ಪ ತೊಗೊಂಡು ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ, ತಿಕ್ಕಾಗಿರುತ್ತೆ, ಅಂದರೆ ಗಟ್ಟಿಯಾಗಿ ಸಾಂಬಾರು ಬರುತ್ತೆ. ಹಾಗಾಗಿ ಫೈನಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ, ಪಟಾಪಟ್ ಅಂತ ಆಗುತ್ತೆ. ಬಟ್ ಪ್ಲ್ಯಾನ್ ಇರಬೇಕು ಕರೆಕ್ಟಾಗಿ. ಹಾಗೆಯೇ ಮುದ್ದೆ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಕುಕ್ಕರಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಮತ್ತು ಅನ್ನಕ್ಕೆ ಸಪ್ರೇಟ್ ಅನ್ನ ಮಾಡ್ಕೊಂಡ್ಬಿಡ್ತೀನಿ. ಹಾಗೆಯೇ ಆಗ್ತಾ ಇರೋ ಅಡುಗೆಗಳನ್ನ ಬೇರೆದಕ್ಕೆ ಟ್ರಾನ್ಸ್ಫರ್ ಅಂದರೆ ಬೇರೆ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಸೊ ದಟ್ ನಾವು ಆಳುಗಳಿಗೆ ಊಟ ತೊಗೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು. ಫಸ್ಟು ನಾನು ಅನ್ನ ಮಾಡಿಟ್ಕೊಂಡಿರ್ತೀನಲ್ವ, ಅದನ್ನು ತೆಗೆದು ಒಂದು ಬಕೆಟ್ಗೆ ಹಾಕ್ಬಿಡ್ತೀನಿ. ಸೊ ಅದು ಹಂಗೆ ತೊಗೊಂಡೋಗಿ ಹಂಗೆ ಬಡಿಸ್ಬೋದಲ್ವ. ಹಾಗಾಗಿ ಒಂದು ಬಕೆಟ್ಗೆ ಸಾಂಬಾರು ಹಾಕ್ಕೊತೀನಿ, ಇನ್ನೊಂದು ಬಕೆಟ್ಗೆ ಅನ್ನ ಮತ್ತು ಮುದ್ದೆ ಎರಡೂ ಒಂದೇ ಒಂದು ಸ್ವಲ್ಪ ದೊಡ್ಡ ಬಕೆಟಲ್ಲಿ ನಾನು ಹಾಕ್ಕೋತೀನಿ. ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ಬಿಸಿ ಇರೋವಾಗ ಅಂತ ನಾನು ಈ ರೀತಿ ಮಾಡುವಂಥದ್ದು. ಹಾಗೆಯೇ ಕುಕ್ಕರ್ ತುಂಬ ಅನ್ನ ಮಾಡುವಾಗ ಜಾಸ್ತಿ ಹೊತ್ತು ಅದರಲ್ಲೇ ಬಿಟ್ಬಿಟ್ರೆ, ತಣ್ಣಗಾಗೋವರೆಗೂ ಬಿಟ್ಬಿಟ್ರೆ ಅದೆಲ್ಲ ಒಂಥರ ಗಟ್ಟಿ ಪ್ಯಾಕ್ ಆಗಿಬಿಡುತ್ತೆ. ಸೊ ಅನ್ನ ಆಗಿದ ತಕ್ಷಣ ಬೇರೆ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ತುಂಬ ಉದುರುದ್ರಾಗಿ ಚೆನ್ನಾಗಾಗುತ್ತೆ. ಇದೊಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಯಾವತ್ತೂ ಅಷ್ಟೇ ಸ್ವಲ್ಪ ಮಾಡಿದ್ರೆ ಓಕೆ. ತುಂಬ ಕ್ವಾಂಟಿಟಿಯಲ್ಲಿ ಅನ್ನ ಮಾಡಿದಾಗ ಅದನ್ನು ಇನ್ನೊಂದಕ್ಕೆ ತೆಗಿಬೇಕು, ಇಲ್ಲ ಅಂತಂದರೆ ಫುಲ್ ಹಂಗೆ ಕುಕ್ಕರಲ್ಲಿ ಪ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ಏಕೆಂದರೆ ಅದರಲ್ಲಿ ಜಾಸ್ತಿ ಹೀಟ್ ಇರುತ್ತಲ್ವಾ. ಸೊ ಕುಕ್ಕರ್ದು ಲಿಡ್ ತಣ್ಣಗಾಗ್ತಿದೆ, ಪ್ರೆಷರೆಲ್ಲ ಹೋಗಿದೆ ಅಂದ ತಕ್ಷಣ ತೆಗೆದುಬಿಟ್ರೆ ತುಂಬ ಚೆನ್ನಾಗಿ ಉದುರುದ್ರಾಗುತ್ತೆ. ಹಾಗೆಯೇ ಅನ್ನ ತೆಗೆದ್ನಲ್ಲ, ಅದೇ ಕುಕ್ಕರಲ್ಲಿ ಮುದ್ದೆಗೆ ಇಟ್ಬಿಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ನೋಡಿದ್ರೆ ನೀವು ಸಣ್ಣ ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡಿದ್ದೆ, ಮತ್ತು ನುಚ್ಚೆಲ್ಲ ಬೇಯಿಸ್ಕೊಂಡು ಮಾಡೋದು ಬೇರೆ, ಬಟ್ ಇದು ಮಾಡೋದು ಬೇರೆ. ನಾನು ಇದನ್ನು ಯಾರನ್ನೂ ನೋಡಿ ಕಲ್ತಿಲ್ಲ, ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಈ ರೀತಿ ಮಾಡ್ತಾಯಿರ್ತೀನಿ. ಯಾಕೋ ಮುದ್ದೆ ಮಾಡಬೇಕಾದ್ರೆ ನನಗೆ ಕೋಲ್ ಕಂಫರ್ಟಬಲ್ ಅಲ್ಲ. ಹಾಗೆ ಏನೋ ನಂಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ತಾಯಿರ್ತೀನಿ. ಬಟ್ ಆಳುಗಳು ಹೇಳ್ತಾರೆ ತುಂಬ ಚೆನ್ನಾಗಿದೆ ಮುದ್ದೆ ಅಂತ ಹೇಳ್ಬಿಟ್ಟು. ನಾವೇನು ಅಡುಗೆ ಮಾಡ್ತೀವಿ ತಿನ್ನೋರಿಗೆ ಸ್ಯಾಟಿಸ್ಫೈ ಆಗಬೇಕು, ಖುಷಿ ಆಗಬೇಕು, ತುಂಬ ಚೆನ್ನಾಗಿದೆ ಅನಿಸ್ಬೇಕು ಅಷ್ಟೇ. ಸೊ ಅದನ್ನು ನಂಬ್ಕೊಂಡು ನಾನು ಕಲಿತಾ ಇದ್ದೀನಿ. ಮಾಡ್ತಾ ಬಂದುಬಿಟ್ಟಿದೆ. ಅಮ್ಮನೇ ಬೇರೆ ಥರ ಮಾಡ್ತಾರೆ, ಸೊ ಅತ್ತೆನೂ ಬೇರೆ ಥರ ಮಾಡ್ತಾಯಿದ್ರು, ನಾನು ಒಂಥರ ಮಾಡ್ತೀನಿ. ಹಾಗೆಯೇ ಇವತ್ತು ಹೇಳಿದ್ನಲ್ಲ 9 ಜನ ಬಂದಿದ್ದಾರೆ ಅಂತಂದರೆ 9 ಮುದ್ದೆ ಕಟ್ಟಬೇಕು. ಆ್ಯಕ್ಚುಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ಮಕ್ಕಳಿಗೆಲ್ಲ ಟಿಫನ್ ಮಾಡಿಕೊಟ್ಟಿದ್ದೆ. ಇದು ಬರೀ ಆಳುಗಳಿಗಷ್ಟೇ, ಹಾಗಾಗಿ ಅಷ್ಟೇ ಮಾಡ್ತಾಯಿದ್ದೀನಿ. 1-2 ಮುದ್ದೆ ಉಳ್ಕೊಂಡ್ರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಕರೆಕ್ಟಾಗಿ 9 ಜನ ಬಂದಿದ್ದರು, ಒಂದು 10 ಮುದ್ದೆ ಆಗಿತ್ತು ಅಷ್ಟೇ. ನೀಟಾಗಿ ಸ್ವಲ್ಪ ಬಿಸಿ ಇರುತ್ತೆ. ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಆಗಾಗ ಆಳುಗಳು ಬಂದಾಗ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ನಾನು ಮಾಡಿ ಇಟ್ಕೊತಾ ಇದ್ದೀನಿ. ಈ ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಮುದ್ದೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು
ಕ್ಯಾಪ್ ಹಾಕ್ಬಿಟ್ರೆ ಚೆನ್ನಾಗಿ ಒಳಗಡೆನೇ ಬೆಂದ್ಕೊಂಡಿರುತ್ತೆ. ತುಂಬ ಪೇಷನ್ಸಿಂದ ಮಾಡಬೇಕು. ಎರಡೂ ಸ್ಟವ್ನ ಬಳಸಿ ಒಂದು 2 ಅವರ್ ಕೊಟ್ಟರು ಸಾಕು. ಕ್ಲೀನಾಗಿ ಒಂದು 10 ಜನಕ್ಕೆ ಮುದ್ದೆ, ಸಾರು, ಅನ್ನ ಆರಾಮ್ಸೆ ಮಾಡ್ಬೋದು. ಬಟ್ ಎಲ್ಲ ಪ್ರಿಪ್ರೇಷನ್ ಮೊದಲೇ ಹಾಕ್ಕೊಂಡಿರ್ಬೇಕಷ್ಟೇ, ಕಾಯೆಲ್ಲ ಹೊಡ್ಕೊಂಡು. ಫೈನಲಿ ಅನ್ನ ಆಗಿದೆ, ಸಾಂಬಾರು ಆಗಿದೆ, ಮುದ್ದೆ ಆಗಿದೆ, ನೋಡ್ತಿರ್ಬೋದು. ನಾನು ಹೇಳಿದ್ನಲ್ಲ, ಒಂದೇ ಬಕೆಟ್ಗೆ ಜೋಡಿಸ್ತೀನಿ, ಸೊ ದಟ್ ಸರ್ವ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಹೋಗಿಲ್ಲ ಅಂತಂದರೂ ಕಿರಣ್ ಆರಾಮಾಗಿ ಬಕೆಟ್ ತೊಗೊಂಡು ಆಳುಗಳಿಗೆ ಬಡಿಸ್ಬಿಡ್ಬೋದು. ಹಾಗಾಗಿ ನೋಡ್ತಾ ಇರ್ಬೋದು, ಫೈನಲಿ ರೆಡಿ ಮಾಡಿಟ್ಟಿದ್ದೀನಿ. ಹೀಗೆ ತೊಗೊಂಡೋಗಿ ತೋಟಕ್ಕೆ ಕೊಟ್ಟು ಬಂದರೆ ನನ್ನ ಕೆಲಸ, ಮಾರ್ನಿಂಗ್ ಕೆಲಸ ಮುಗೀತು ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು, ತೋಟಕ್ಕೆ ಬಂದಿದ್ದೀನಿ ನಾನು. ಊಟ ಮಾಡೋಷ್ಟರಲ್ಲಿ ಒಂದು ಅರ್ಧ ಮುಗಿಸ್ಬಿಟ್ಟಿದ್ದಾರೆ. ಒಂದು 5-6 ಜನ ಆದರೆ ಮುಗಿಯುತ್ತೆ ಕೆಲಸ. ಬಟ್ ಈಗೆಲ್ಲ ಅವ್ರಿಗೆ 1-2 ಗಂಟೆಗೆಲ್ಲ ಕೆಲಸ ಮುಗಿಬೇಕು, ಆ ಥರ ಬರ್ತಾರೆ ಆಳುಗಳೆಲ್ಲ. ಇನ್ನು ಇವರಿಗೆಲ್ಲ ನೋಡ್ತಿರ್ಬೋದು ಯಾವ ರೀತಿ ಕಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಇದು ಬ್ಯಾಕ್ ಕಟ್ಟಿಂಗ್, ಏನು ಉಳಿಸಲ್ಲ, ನೀಟಾಗಿ ಹಿಂದಕ್ಕೆ ಕಟಿಂಗ್ ಮಾಡಿರ್ತಾರೆ. ಇವಾಗ ಬರುವಂಥ ಕಡ್ಡಿಯಲ್ಲಿ ನಮಗೆ ನೆಕ್ಸ್ಟ್ ಕಟ್ಟಿಂಗ್ ಆಗ್ತೀವಲ್ಲ, ಆವಾಗ ಹಣ್ಣು ಬರುವಂಥದ್ದು. ವರ್ಷಕ್ಕೆ 2 ಕಟ್ಟಿಂಗ್ ಹಾಕ್ತೀವಿ. ಆ 2 ಕಟ್ಟಿಂಗಲ್ಲಿ, ಫ್ರೂಟ್ ಕಟ್ಟಿಂಗಲ್ಲಿ ಮಾತ್ರ ಹಣ್ಣು ಬರುತ್ತೆ. ಇದು ಬ್ಯಾಕ್ ಕಟ್ಟಿಂಗ್ ಅಂತ ಕರೀತಾರೆ. ಸೊ ಇವಾಗ ಹಣ್ಣೇನು ಬರಲ್ಲ, ನಾವು ಕಡ್ಡಿನ ಕಾಪಾಡ್ಕೋತೀವಿ. ಸೊ ಕಡ್ಡಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಕಟ್ಟಿಂಗ್ ಆಗ್ತಾ ಇರೋವಂಥದ್ದು. ಇದು ನೆಕ್ಸ್ಟ್ ಏನೇನು ಕೆಲಸ ಇರುತ್ತೆ ಅಂತೇಳಿ ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ತೀನಿ, ಏನೇನು ಕೆಲಸ ಬರುತ್ತೆ ಅಂತ ಹೇಳಿ. ಸೊ ತೋಟದಿಂದ ಬಂದ ತಕ್ಷಣ ಎಷ್ಟೊಂದು ಪಾತ್ರೆಗಳೆಲ್ಲ ಬಿದ್ದಿರುತ್ತಲ್ವ. ಸೊ ಫಾಸ್ಟಾಗಿ ಅಡುಗೆ ಅಷ್ಟೇ ಮಾಡಿರ್ತೀವಿ, ಎಲ್ಲ ಎಲ್ಲಿಂದಲ್ಲಿ ಬಿದ್ದಿರುತ್ತೆ ಅದೆಲ್ಲ ನೀಟಾಗಿ ತೊಳೆದು ಈ ಥರ ಸ್ಲ್ಯಾಬ್ ಮೇಲೆ ಜೋಡಿಸ್ಬಿಟ್ಟಿದ್ದೀನಿ ನಾನು. ಪಾತ್ರೆ ತೊಳೆಯೋದು, ಅದು ಇದು ಕಸ ಹೊಡೆಯೋದೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನ ಆಗ್ತಾ ಬಂತು. ಮಧ್ಯಾಹ್ನಕ್ಕೆ ಏನಿಲ್ಲ, ಸಾಂಬಾರು ಜಾಸ್ತಿ ಮಾಡಿಟ್ಕೊಂಡ್ಬಿಟ್ರೆ ಈಸಿ. ಸಾಂಬಾರು ಇರುತ್ತೆ, ಅದನ್ನು ಕಾಯಿಸ್ಬಿಟ್ಟು ಮತ್ತೆ ಅನ್ನಕ್ಕೆ ಇಟ್ಬಿಟ್ರೆ ಮುಗೀತು. 1 ಟೈಮ್ ಅಷ್ಟೇ ಮುದ್ದೆ ಕೊಡೋ ಅಂಥದ್ದು. ಮಾರ್ನಿಂಗ್ ಮಾಡಿದ್ರೆ ಮಧ್ಯಾಹ್ನಕ್ಕೇನು ಕೇಳಲ್ಲ ಅವರು. ಇಲ್ಲ ನಮಗೆ ಬೆಳಗ್ಗೆ ಅಷ್ಟು ಬೇಗ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಅನ್ನ ರಸಮ್ ಕೊಟ್ಟು ಮಧ್ಯಾಹ್ನಕ್ಕೆ ಮುದ್ದೆ ಸಾರು ಅನ್ನ ಮಾಡಿಕೊಟ್ರು ಓಕೆ. ಸೊ 2 ಟೈಮು ಯಾಕೆ ಸಾಂಬಾರು ಮಾಡೋದು ಅಂತೇಳ್ಬಿಟ್ಟು ನಾನು ಬೆಳಗ್ಗೆನೇ ಕಾಳು ಸಾಂಬಾರಲ್ವ ಜಾಸ್ತಿನೇ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಸಾಂಬಾರನ್ನ ಕಾಯಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅನ್ನಕ್ಕೆ ಇಡ್ತಾಯಿದ್ದೀನಿ. ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಪ್ರತಿ ಒಂದು ನಿಮಿಷನೂ ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡ್ತಾನೇ ಇರ್ತೀವಿ ಅಂತ ಹೇಳ್ಬೋದು, ಅಷ್ಟೇ ಕೆಲಸ ಇರುತ್ತೆ. ಗೊತ್ತಿಲ್ಲ ಎಲ್ಲರಿಗೂ ಹೀಗೆ ಇರುತ್ತಾ, ನನಗೆ ಮಾತ್ರ ಹೀಗೇನಾ ಅಂತ. ಬಟ್ ನಮ್ಮಲ್ಲಿ ನಾನೊಬ್ಬಳೇ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ. ಎಷ್ಟೊಂದು ಕಮ್ಮಿ ಮಾಡ್ಕೊತಾ ಇದ್ದೀನಿ. ಹಸು ಇಲ್ಲ ಇವಾಗ, ಕುರಿಗಳಿಲ್ಲ, ಎಮ್ಮೆ ಇಲ್ಲ, ಏನಿಲ್ಲ ಅಂತಂದ್ರೂ ಬಟ್ ಕೆಲಸ ಯಾಕೋ ಕಡಿಮೆ ಆಗ್ತಾನೇ ಇಲ್ಲ ಅಂತ ಒಂದೊಂದ್ಸತಿ ಅನಿಸ್ಬಿಡುತ್ತೆ. ಒಟ್ಟಿನಲ್ಲಿ ಬ್ಯುಸಿ ಇರಬೇಕು. ಬ್ಯುಸಿ ಇದ್ದಾಗ ನಾವು ತುಂಬ ಜವಾಬ್ದಾರಿಯುತವಾಗಿರ್ತೀವಿ. ಖಾಲಿ ಇದ್ದರೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಮೈಂಡಿಗೆ ಬರುತ್ತೆ. ಸೊ ಹಾಗಾಗಿ ಇರೋಷ್ಟು ಕಾಲ ಬ್ಯುಸಿಯಾಗಿರೋದು ನಮಗೂ ಒಳ್ಳೆಯದೇ. ಎಸ್, ಇದು ನೆಕ್ಸ್ಟ್ ಡೇ ಸ್ನೇಹಿತರೆ. ಇವತ್ತು ಭಾನುವಾರ ಅಲ್ವಾ, ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಏನು ಕಿಚನ್ಗೆ ಹೋಗಲಿಲ್ಲ, ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಹೊರಗೆ ಬಂದೆ. ಹಾಗೆಯೇ ನನ್ನ ಮಗಳು ಇವತ್ತು ಪೂಜೆ ಮಾಡಿರೋ ಅಂಥದ್ದು. ಅವಳಿಗೆ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಹೇಳಿದ್ದೆ. ಅವಳಿಗೆ ಏನೆಲ್ಲ ತಯಾರಿ ಬೇಕೋ ನಾನು ಮಾಡಿಕೊಡ್ತಾ ಇದ್ದೆ. ಅರ್ಲಿ ಮಾರ್ನಿಂಗ್ ಒಂದು 7-8 ಗಂಟೆಗೆಲ್ಲ ಪೂಜೆ ಆಗಿಬಿಟ್ರೆ ಮನೆ ಫುಲ್ಲು ಪ್ರಶಾಂತವಾಗಿರುತ್ತೆ. ತುಂಬ ಖುಷಿ ಆಗ್ತಾ ಇರುತ್ತಲ್ವ. ಸೊ ವೀಕೆಂಡಲ್ಲಿ ಮಕ್ಕಳಿಗೆ ಫ್ರೀ ಟೈಮಲ್ಲಿ ಅವ್ರಿಗೂ ಖುಷಿ ಆಗಬೇಕು, ಅವ್ರಿಗೂ ಸಂತೋಷ ಆಗಬೇಕು. ಹಾಗಾಗಿ ಪರ್ಟಿಕ್ಯುಲರ್ ಇದೇ ದಿನ ಅಂತ ಇಲ್ಲ ಪೂಜೆ ಮಾಡೋಕ್ಕೆ. ಸೊ ನಮ್ಮ ಮನಸ್ಸಿಗೆ ಖುಷಿ ಆಗೋ ರೀತಿ ನಮಗೆ ಫ್ರೀ ಇದ್ದಾಗ ನಿರಾಳವಾಗಿ ಖುಷಿಯಾಗಿ ಪೂಜೆ ಮಾಡೋ ಅಂಥದ್ದು. ಎಸ್, ಇದು ನೋಡ್ತಾ ಇದ್ದೀರಲ್ಲ, ಆವತ್ತೇ ನನಗೆ ಲೈವ್ ಶೋ ಇತ್ತು. ಸೊ ಹಾಗಾಗಿ ನಾನು 4 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಶೋಗೆ TV ಚಾನಲ್ಗೆ ಹೋದೆ. ಏನೂ ಮಾಡೋಕ್ಕಾಗಲ್ಲ, ಕೆಲಸ ಹೋಗ್ತಾ ಇರತ್ತೆ. ಸೊ ಕೆಲಸ ಎಲ್ಲ ಮುಗಿಸಿ ಇವತ್ತು ಸಂಡೇ ಆಗಿದ್ದರಿಂದ 2 ಅವರ್ ಇತ್ತು ನನಗೆ ಆ ಲೈವ್ ಶೋ. ಸೊ ಅದನ್ನು ಮುಗಿಸಿ ಬಂದು ಸಂಜೆ ಆಗಿತ್ತಲ್ವ 6-6:30. ಈಗ ನಾನು ದೀಪ ಹಚ್ಚೋಣ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ಹಾಗೆಯೇ ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವಾ, ಮಾಡೋಣ, ನಾನು ವ್ರತ ಮಾಡೋಣ. ಪರ್ಟಿಕ್ಯುಲರಾಗಿ ನಾನು ಮಾಡ್ತೀನಿ ಒಂದೊಂದು ಸತಿ ಬೈ ಮಿಸ್ಟೇಕ್ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತಲ್ವ, ಹಾಗಾಗಿ ಮಾಡಲ್ಲ. ಸೊ ಇದು ಮೊದಲಿಂದ ಮಾಡ್ಕೊಂಬಂದಿದ್ದೀರಾ, ಇದು ನಮ್ಮ ಪದ್ಧತಿನ ಅಂತೆಲ್ಲ ಯೋಚನೆ ಮಾಡಬಾರ್ದು. ಒಳ್ಳೆಯದು, ಪದ್ಧತಿ ಅಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಮನಸ್ಸಿಗೆ ಖುಷಿ ಸಿಗೋವಂಥ ವಿಚಾರಗಳಾದರೆ ಯಾಕೆ ಮಾಡಬಾರ್ದು ಅಲ್ವಾ.
ಸೊ ದೀಪ ಹಚ್ಬಿಟ್ಟು ನಾನು ಏನೆಲ್ಲ ಬೇಕು ಕಿರಣ್ ಕಾಲ್ಗೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ಕಿರಣ್‌ಗೆ ಕರೆದ್ರೆ ಅವರು "ಏನಕ್ಕಮ್ಮ ಇದೆಲ್ಲ ಬಿಡು ಏನು ಪರವಾಗಿಲ್ಲ" ಅಂತ ಅಂದರು. ಬಟ್ ಫೈನಲಿ ಕನ್ವಿನ್ಸ್ ಮಾಡಿ ಕೂರಿಸಿದ್ದೀನಿ. ಎಸ್, ಅವ್ರಿಗೆ ಪೂಜೆ ಮಾಡ್ತಿರೋದು, ಅವ್ರ ಕಾಲಿಗೆ ಪೂಜೆ ಮಾಡ್ತಿರೋದು ನಂಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ತುಂಬ ಇಷ್ಟಪಡ್ತಾರೆ ನನ್ನನ್ನು, ನಾನು ಅಷ್ಟೇ ಇಷ್ಟಪಡ್ತೀನಿ ಅವರನ್ನು. ಹಾಗೆಯೇ ನನ್ನ ಎಲ್ಲನೂ ಅವರೇ ಅನಿಸ್ಬಿಡುತ್ತೆ ಎಷ್ಟೋ ಸತಿ. ಒಬ್ಬ ತಂದೆ ರೂಪದಲ್ಲಿ ನೋಡಿದ್ದೀನಿ, ತಾಯಿ ರೂಪದಲ್ಲಿ ನನಗೆ ಅವ್ರು ನೋಡ್ಕೊಂಡಿರೋದು ನೋಡಿದ್ದೀನಿ, ಬೆಸ್ಟ್ ಗಂಡನಾಗಿ ನೋಡ್ಕೊಂಡಿರೋದು ನೋಡಿದ್ದೀನಿ. ಅದಕ್ಕೂ ಮಿಗಿಲಾಗಿ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಎಲ್ಲ ಅಷ್ಟು ಪರ್ಸ್ನಲ್ಲು ಗೊತ್ತಿರೋ ಅಂಥದ್ದು ನನ್ನ ಗಂಡ ಒಬ್ರಿಗೇನೆ. ಪರ್ಸ್ನಲಿ ನಂಗೆ ಯಾರೂ ಫ್ರೆಂಡ್ಸ್ ಇಲ್ಲ. ಸೊ ನನ್ನ ಕಷ್ಟ ಸುಖ ಏನೇ ಇರಲಿ, ನನ್ನ ಜೀವನದಲ್ಲಿ ಏನು ನಡೆದಿದ್ರು ಅದು ಫುಲ್ಲಾಗಿ ಗೊತ್ತಿರೋದು ಬರೀ ಕಿರಣ್‌ಗೆ ಮಾತ್ರ ಅನಿಸುತ್ತೆ. ನಮ್ಮ ಅಮ್ಮನಿಗೂ ಗೊತ್ತಿಲ್ಲ, ಅಪ್ಪಂಗೂ ಗೊತ್ತಿಲ್ಲ. ಅಷ್ಟಕ್ಕೂ ಮಿಗಿಲು ಇವರು ಅಂದ್ರೂ ತಪ್ಪಾಗಲ್ಲ. ಗೊತ್ತಿಲ್ಲ ಯಾಕೆ ಹೀಗೆ ಅಂತ. ಬಟ್ ಎಲ್ಲ ಕಪಲ್ಸು ಹೀಗೆ ಇರ್ತೀರಾ ನಂಗೆ ಗೊತ್ತಿಲ್ಲ. ಬಟ್ ನಾವು ಮಾತ್ರ ಗೊತ್ತಿಲ್ಲ, ದೇವರ ಆಶೀರ್ವಾದ ಅನಿಸುತ್ತೆ. ಒಂದೊಳ್ಳೆ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದೀವಿ. ಇದೇ ರೀತಿ ಇರ್ತೀವಿ ಜವಾಬ್ದಾರಿಯಾಗಿ. ಹಂಗಂತ ಹೇಳಿ ಜಗಳನೇ ಮಾಡಲ್ವಾ ಅಂತಂದರೆ ಖಂಡಿತ ಇಲ್ಲ. ಎಲ್ಲನೂ ಬರುತ್ತೆ. ಅದಕ್ಕೂ ಮೀರಿ ನಾವು ಒಬ್ರಿಗೊಬ್ರಿಗೆ ಸೋತ್ಕೊಂಡು ಅರ್ಥ ಮಾಡಿಕೊಂಡು ಜೀವಿಸ್ತಾ ಇರೋದು ತುಂಬ ಪ್ರೌಡ್ ಅನಿಸುತ್ತೆ. ತುಂಬ ಖುಷಿ ವಿಚಾರ ಇದು. ಹೆಮ್ಮೆ ಪಡ್ತೀನಿ ಆ ವಿಚಾರವಾಗಿ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಎಸ್, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ಸೋಮವಾರ ಆ್ಯಸ್ ಯೂಶ್ವಲ್ ನನ್ನ ವರ್ಕ್ ನಿಮ್ಗೆ ಗೊತ್ತೇ ಇದೆ, ಆ ರೀತಿ ಮುಂದುವರೆದಿದ್ದು. ಎಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋರನ್ನು ಖುಷಿಯಾಗಿಟ್ಕೊಳ್ಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಎಸ್, ಟಿಲ್ ದೆನ್ ಟೇಕ್ ಕೇರ್, ಬಾಯ್.